ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗವೆಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 17ರಿಂದ 29. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಭಗವಂತನು ಹಿಂದಿನ ಶ್ಲೋಕದಲ್ಲಿ ಜ್ಞಾನದಿಂದ ಯಾರ ಅಜ್ಞಾನವು ನಾಶವಾಗಿದೆಯೋ ಅವರ ಜ್ಞಾನವು ಸೂರ್ಯನಂತೆ ಪರತತ್ವವನ್ನು ಪ್ರಕಟಪಡಿಸುತ್ತದೆ ಎಂದು ಹೇಳುತ್ತಾನೆ. ಈ ಬಗೆಯ ಭಗವತ್ ಪೂಜೆಯ ಫಲವನ್ನು ಭಗವಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಿರುವನು. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಯಾರು ಅದರಲ್ಲಿ ಅಂದರೆ ಪರಬ್ರಹ್ಮದಲ್ಲಿ ಬುದ್ಧಿಯನ್ನು ನೆಟ್ಟಿರುವರೋ, ಅದರಲ್ಲಿ ಮನಸ್ಸನ್ನಿಟ್ಟಿರುವರೋ, ಅದರಲ್ಲಿ ಶ್ರದ್ಧೆಯುಳ್ಳವರೋ, ಯಾರಿಗೆ ಅದು ಪರಮ ಆಶ್ರಯವೋ, ಆ ಪರಬ್ರಹ್ಮವೇ ಪರಮ ಆಶ್ರಯವೋ, ಅವರು ಜ್ಞಾನದಿಂದ ಪಾಪಗಳನ್ನು ಕೊಡಹಿಕೊಂಡು ಮೋಕ್ಷವನ್ನು ಹೊಂದುತ್ತಾರೆ. ಇಲ್ಲಿ ತದ್ಬುದ್ಧಯ ಎಂದರೆ ತಸ್ಮಿನ್ ಏವ ಬುದ್ಧಿ ಏಷಾಂ, ಯಾರ ಬುದ್ಧಿಯು ಅದರಲ್ಲೇ ಅಂದರೆ ಪರಬ್ರಹ್ಮದಲ್ಲೇ ಇರುವುದೋ ಅವರು. ತದಾತ್ಮಾನಃ ಅಂದರೆ ತಸ್ಮಿನ್ ಏವ ಆತ್ಮಾಹ ಮನಃ ಏಷಾಂ, ಯಾರ ಮನಸ್ಸು ಅದರಲ್ಲೇ ಇರುವುದೋ ಅವರು. ತನ್ನಿಷ್ಠಾಹ ತಸ್ಮಿನ್ ಏವ ನಿಷ್ಠಾ ಏಷಾಂ, ಅದರಲ್ಲೇ ಯಾರು ನೆಲೆಸಿರುವರೋ ಅವರು. ಕೊನೆಗೆ ತತ್ಪರಾಯಣಾಹ ಅಂದರೆ ತತ್ ಏವ ಪರಂ ಅಯನಂ ಏಷಾಂ, ಯಾರಿಗೆ ಅದೇ ಪರಮ ಆಶ್ರಯವೋ ಅದೇ ಗತಿಯೋ ಅವರು. ಇನ್ನು ಜ್ಞಾನ ನಿರ್ಧೂತ ಕಲ್ಮಷಾಹ ಎಂದರೆ ಜ್ಞಾನೇನ ನಿರ್ಧೂತಂ ಕಲ್ಮಷಂ ಏಷಾಂ, ಯಾರ ದೋಷಗಳು ಜ್ಞಾನದಿಂದ ಹೊರಹಾಕಲ್ಪಟ್ಟಿವೆಯೋ ಅವರು. ಅಂದರೆ ಯಾರು ಅದರಲ್ಲಿಯೇ ಅಂದರೆ ಪರಬ್ರಹ್ಮದಲ್ಲಿಯೇ ನಿಶ್ಚಿತವಾದ ಬುದ್ಧಿಯನ್ನು ನೆಟ್ಟಿರುವರೋ, ಯಾರು ಅದರಲ್ಲಿಯೇ ಮನಸ್ಸನ್ನು ಇಟ್ಟಿರುವರೋ, ಯಾರು ಅದರಲ್ಲಿಯೇ ಶ್ರದ್ಧೆಯುಳ್ಳವರೋ ಅಂದರೆ ಪರಬ್ರಹ್ಮವೊಂದನ್ನೇ ಗಳಿಸುವ ಉದ್ದೇಶವುಳ್ಳವರೋ, ಯಾರಿಗೆ ಅದೇ ಪರಮ ಆಶ್ರಯವೋ ಮತ್ತು ಅದರ ಅಂದರೆ ಪರಬ್ರಹ್ಮದ ಅನುಗ್ರಹದಿಂದ ದೊರೆತ ಆತ್ಮಜ್ಞಾನದಿಂದ ಯಾರು ಪಾಪಗಳನ್ನು ಕೊಡಹಿಕೊಂಡಿರುವರೋ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಆದರೆ ಹಾಗೆ ಮೋಕ್ಷವನ್ನು ಹೊಂದುವ ಆ ಜ್ಞಾನಿಗಳು ಎಂಥವರು ಎಂದು ಕೇಳಿದರೆ ಅದಕ್ಕೆ ಹೇಳುತ್ತಾನೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಜ್ಞಾನಿಗಳು ವಿದ್ಯೆ ವಿನಯಗಳಿಂದ ಕೂಡಿದ ಬ್ರಾಹ್ಮಣನನ್ನು, ಜ್ಞಾನಿಗಳು ಎಂದರೆ ಯಾರು ಆತ್ಮಜ್ಞಾನವನ್ನು ಹೊಂದಿರುವರೋ ಅಂತಹ ಜ್ಞಾನಿಗಳು ವಿದ್ಯೆ ವಿನಯಗಳಿಂದ ಕೂಡಿದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು ಮತ್ತು ನಾಯಿಯ ಮಾಂಸ ತಿನ್ನುವಂತಹ ಅಂತ್ಯಜನನ್ನು, ಚಂಡಾಲನನ್ನು ಕೂಡ ಸಮಾನವಾಗಿ ಕಾಣುತ್ತಾರೆ. ಸಮದರ್ಶಿನಃ ಎಂದರೆ ಸಮಂ ದ್ರಷ್ಟುಂ ಶೀಲಂ ಯೇಷಾಂ ತೇ, ಸಮಾನವಾಗಿ ಕಾಣುವ ಸ್ವಭಾವ ಯಾರದೋ ಅವರು ಸಮದರ್ಶಿಗಳು. ಶ್ವಪಾಕೆ ಶುನಃ ಯಹ ಪಚತಿ ತಸ್ಮಿನ್, ನಾಯಿಗಳನ್ನು ಯಾರು ಆಹಾರಕ್ಕಾಗಿ ಬೇಯಿಸುತ್ತಾನೋ ಅವನು ಶ್ವಪಾಕ. ಇದರ ಸಪ್ತಮಿ ವಿಭಕ್ತಿ ರೂಪವೇ ಶ್ವಪಾಕೆ. ಯಾರು ವಿಷಮವಾದವುಗಳಲ್ಲೂ ಅಂದರೆ ಪರಸ್ಪರ ವಿಭಿನ್ನವಾದವುಗಳಲ್ಲೂ ಕೂಡ ಸಮಾನವಾಗಿ, ಇಲ್ಲಿ ಗಮನಿಸಿದರೆ ಅಂದರೆ ವಿದ್ಯೆ ವಿನಯಗಳಿಂದ ಕೂಡಿದಂತಹ ಬ್ರಾಹ್ಮಣ ಸತ್ವಗುಣದ ಪ್ರತೀಕ, ಅತ್ಯಂತ ಮೇರುಮಟ್ಟದಲ್ಲಿರ್ತಕ್ಕಂತಹವನು. ಅದೇ ರೀತಿ ಇತರ ಪ್ರಾಣಿಗಳಾಗಲಿ ಅಥವಾ ಅಂತ್ಯಜನೆ ಆಗಲಿ, ನಾಯಿ ಮಾಂಸ ತಿನ್ನುವಂತಹವನೇ ಆಗಲಿ, ಅಂತಹವನು ತಮೋಗುಣದಲ್ಲಿ ಇನ್ನೊಂದು ತುದಿಯನ್ನು ಮುಟ್ಟಿರ್ತಕ್ಕಂತಹವನು. ಈ ರೀತಿಯಾದ ವಿಷಮವಾದವುಗಳಲ್ಲೂ ಅಂದರೆ ಪರಸ್ಪರ ವಿಭಿನ್ನವಾದವುಗಳಲ್ಲೂ ಕೂಡ ಸಮಾನವಾಗಿ ನೆಲೆಸಿರುವ ಬ್ರಹ್ಮವನ್ನೇ ನೋಡುವ ಸ್ವಭಾವವುಳ್ಳವರು ಅವರು ಜ್ಞಾನಿಗಳು. ವಿದ್ಯೆ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿಯೂ ಮತ್ತು ಯಾರು ನಾಯಿಗಳನ್ನು ಬೇಯಿಸುವನೋ ಅಂತಹ ಶ್ವಪಾಕನಲ್ಲಿ ಅಂತ್ಯಜನಲ್ಲಿಯೂ ಕೂಡ ಎಂಬುದು ಕರ್ಮದಲ್ಲಿನ ಮತ್ತು ಅಂದರೆ ನಡತೆಯಲ್ಲಿನ ವಿಷಮತೆಯನ್ನು ತೋರಿಸುತ್ತದೆ, ಅವರ ನಡುವಿನ ಭಿನ್ನತೆಯನ್ನು. ಹಾಗೂ ಹಸುವಿನಲ್ಲಿ, ಆನೆಯಲ್ಲಿ ಮತ್ತು ನಾಯಿಯಲ್ಲಿ ಎಂಬುದು
ಪ್ರಾಣಿ ವರ್ಗದಲ್ಲಿನ ವೈಷಮ್ಯವನ್ನು ತೋರಿಸುತ್ತದೆ. ಅಲ್ಲ, ವಿಷಮವಾದವುಗಳನ್ನು ಸಮಾನವಾಗಿ ಕಾಣುವ ನಿಷಿದ್ಧ ಕಾರ್ಯವನ್ನು ಮಾಡಬಾರದ ಕೆಲಸವನ್ನು ಮಾಡುತ್ತಿದ್ದರೂ ಅವರು ಜ್ಞಾನಿಗಳು ಹೇಗಾದರು? ಏಕೆಂದರೆ ಗೌತಮರು ಹೇಳುತ್ತಾರೆ, ಸಮಾನರನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಗೂ ಅಸಮಾನರನ್ನು ಒಂದೇ ತೆರದಲ್ಲಿ ಪೂಜಿಸುವುದರಿಂದ, ಶಾಸ್ತ್ರದಲ್ಲಿ ಹೇಳಿರುವಂತೆ ಅದರಿಂದ ಏನೇನು ಸಮಸ್ಯೆಗಳು ಬರುತ್ತೆ, ಅದರಿಂದ ಯಾವ ಯಾವ ರೀತಿಯಾದಂತಹ ಪಾಪ ಉಂಟಾಗುತ್ತೆ ಇತ್ಯಾದಿ. ಇದರ ಅರ್ಥ, ಸಮಾನರನ್ನು ವಿಭಿನ್ನ ರೀತಿಯಲ್ಲಿ ಆರಾಧಿಸಿದರೆ ಮತ್ತು ಅಸಮಾನರನ್ನು ಒಂದೇ ತೆರನಾಗಿ ಪೂಜಿಸಿದರೆ ಅಂತಹ ಪೂಜಕನು ಈ ಲೋಕದಿಂದಲೂ ಪರಲೋಕದಿಂದಲೂ ತ್ಯಜಿಸಲ್ಪಡುತ್ತಾನೆ, ಎರಡನ್ನು ಕಳೆದುಕೊಳ್ಳುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈಗ ಭಗವಂತನು ಇದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ಯಾವ ಕಾರಣದಿಂದ ಅವರ ಗುಣ ನಡತೆ ಕರ್ಮಗಳಲ್ಲಿ ವಿಭಿನ್ನತೆ ಇದ್ದರೂ ಅವರನ್ನು ಸಮಾನವಾಗಿ ಕಾಣಬೇಕು ಎಂಬುದಕ್ಕೆ. ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಯಾರ ಮನಸ್ಸು ಸಾಮ್ಯದಲ್ಲಿ ಅಂದರೆ ಸಮತೆಯಲ್ಲಿ ನೆಲೆಸಿದೆಯೋ ಅವರು ಇಲ್ಲಿಯೇ ಸಂಸಾರವನ್ನು ಜಯಿಸುತ್ತಾರೆ. ಏಕೆಂದರೆ ಬ್ರಹ್ಮವು ದೋಷರಹಿತವೂ ಸಮಾನವೂ ಆಗಿರುವುದರಿಂದ ಅವರು ಬ್ರಹ್ಮದಲ್ಲಿ ನೆಲೆಸಿರುತ್ತಾರೆ. ಅಂದರೆ ಯಾರ ಮನಸ್ಸಿನಲ್ಲಿ ಆ ಸಾಮ್ಯತೆ ಇದೆಯೋ, ಯಾರ ಮನಸ್ಸು ಸಾಮ್ಯದಲ್ಲಿ ಅಂದರೆ ಸಮತ್ವದಲ್ಲಿ ನೆಲೆಸಿದೆಯೋ ಅವರು ಇಲ್ಲಿಯೇ ಜೀವಂತವಾಗಿರುವಾಗಲೇ ಸಂಸಾರವನ್ನು ಜಯಿಸುತ್ತಾರೆ, ಅಂದರೆ ಕಿತ್ತೊಗೆಯುತ್ತಾರೆ. ಅದಕ್ಕೆ ಕಾರಣ ಹೇಳುತ್ತಾನೆ, ಏಕೆಂದರೆ ಬ್ರಹ್ಮವು ದೋಷರಹಿತವಾದುದು ಮತ್ತು ಸಮಾನವಾದುದು. ಆದ್ದರಿಂದ ಅವರು ಅಂದರೆ ಸಮದರ್ಶಿಗಳು ಯಾವಾಗಲೂ ಬ್ರಹ್ಮದಲ್ಲಿಯೇ ನೆಲೆಸಿರುತ್ತಾರೆ, ಅಂದರೆ ಬ್ರಹ್ಮ ಭಾವವನ್ನು ಹೊಂದಿರುತ್ತಾರೆ, ಬ್ರಹ್ಮದ ಸ್ಥಿತಿಯನ್ನು ತಲುಪಿರುತ್ತಾರೆ ಎಂದರ್ಥ. ಆದರೆ ಶಾಸ್ತ್ರದಲ್ಲಿ ಹಾಗೆ ಹೇಳಿದೆಯಲ್ಲ ಎಂದರೆ, ಗೌತಮರು ಹೇಳಿದ ದೋಷವು ಬ್ರಹ್ಮ ಭಾವವನ್ನು ಹೊಂದುವುದಕ್ಕೆ ಮೊದಲಿನ ಸ್ಥಿತಿಗೆ ಸಂಬಂಧಿಸಿದ್ದು. ಏಕೆಂದರೆ ಪೂಜಿಸುವುದರಿಂದ ಎನ್ನುವಾಗ ಪೂಜಕನ ಅವಸ್ಥೆಯನ್ನು, ಪೂಜಕನು ಬ್ರಹ್ಮಭಾವವನ್ನು ಹೊಂದಿರುವನೋ ಅದಕ್ಕೆ ಮುಂಚಿನ ಅವಸ್ಥೆಯೋ ಆ ಅವಸ್ಥೆಯನ್ನು, ಸಾಧನೆಯ ಹಂತವನ್ನು ಇಲ್ಲಿ ಸೂಚಿಸಲಾಗಿದೆ. ಈಗ ಬ್ರಹ್ಮವನ್ನು ಹೊಂದಿದವನ ಲಕ್ಷಣಗಳನ್ನು ಭಗವಂತನು ಹೇಳುತ್ತಿರುವನು. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಸ್ಥಿರ ಬುದ್ಧಿಯುಳ್ಳ ಮೋಹಗೊಳ್ಳದ ಬ್ರಹ್ಮದಲ್ಲಿ ನೆಲೆ ನಿಂತ ಬ್ರಹ್ಮಜ್ಞಾನಿಯು ಪ್ರಿಯವಾದದ್ದು ದೊರೆತಾಗ ಹಿಗ್ಗಕೂಡದು, ಅಪ್ರಿಯವಾದದ್ದು ಒದಗಿದಾಗ ತಳಮಳಿಸಬಾರದು. ಅಂದರೆ ಯಾರು ಬ್ರಹ್ಮಜ್ಞಾನಿಯಾಗಿ ಬ್ರಹ್ಮದಲ್ಲಿ ನೆಲೆ ನಿಂತಿರುತ್ತಾನೋ ಅವನು ಪ್ರಿಯವಾದುದನ್ನು ಪಡೆದು ಹಿಗ್ಗಕೂಡದು, ಅಂದರೆ ಹಿಗ್ಗುವುದಿಲ್ಲ, ಮತ್ತು ಅಪ್ರಿಯವಾದುದನ್ನು ಪಡೆದು ತಳಮಳಿಸಬಾರದು, ಅಂದರೆ ತಳಮಳಿಸುವುದೂ ಇಲ್ಲ. ಏಕೆಂದರೆ ಅವನು ಸ್ಥಿರ ಬುದ್ಧಿಯುಳ್ಳವನು, ನಿಶ್ಚಲವಾದ ಬುದ್ಧಿಯುಳ್ಳವನು. ಅಂತಹ ನಿಶ್ಚಲವಾದ ಬುದ್ಧಿ ಹೇಗೆ ಉಂಟಾಯಿತು, ಆ ಸ್ಥಿರ ಬುದ್ಧಿ ಆತನಿಗೆ ಹೇಗೆ ಉಂಟಾಯಿತು ಎಂದರೆ ಅವನು ಮೋಹಗೊಳ್ಳುವುದಿಲ್ಲ, ಮೋಹವಿಲ್ಲದವನು, ಯಾವುದಕ್ಕೂ ಮರುಳಾಗದವನು ಎಂದು. ಈ ರೀತಿ ಮೋಹ ತೊಲಗುವುದರಿಂದ ಉಂಟಾಗುವ ಬುದ್ಧಿ ಸ್ಥಿರತೆಗೆ ಭಗವಂತನು ಕಾರಣವನ್ನು ಹೇಳುತ್ತಿದ್ದಾನೆ. ಬಾಹ್ಯ ಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬಾಹ್ಯವಾದ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಇಲ್ಲದವನು ಆತ್ಮದಲ್ಲಿ ಯಾವ ಸುಖವಿದೆಯೋ ಅದನ್ನು ಪಡೆಯುತ್ತಾನೆ. ಬ್ರಹ್ಮಯೋಗದಿಂದ ಕೂಡಿದ ಮನಸ್ಸುಳ್ಳ ಅವನು ಅಕ್ಷಯವಾದ, ಅಂದರೆ ಎಂದೂ ಕುಂದದ, ಕಡಿಮೆಯಾಗಲು ಸಾಧ್ಯವಿಲ್ಲದ ಸುಖವನ್ನು ಪಡೆಯುತ್ತಾನೆ. ಇಲ್ಲಿ ಸ್ಪರ್ಶಾಹ ಅಂದರೆ ಇಂದ್ರಿಯೈ ಸ್ಪರ್ಶಂತೆ ಇತಿ ಸ್ಪರ್ಶಾಹ, ಇಂದ್ರಿಯಗಳಿಂದ ಮುಟ್ಟಲ್ಪಡುವವು ಸ್ಪರ್ಶಗಳು, ಅಂದರೆ ವಿಷಯ ವಸ್ತುಗಳು. ಬ್ರಹ್ಮಯೋಗಯುಕ್ತಾತ್ಮ ಎಂದರೆ ಬ್ರಹ್ಮಣಿ ಯೋಗೇನ ಯುಕ್ತ ಆತ್ಮ ಯಸ್ಯ, ಯಾರ ಆತ್ಮವು ಯೋಗದ ಮೂಲಕ ಬ್ರಹ್ಮದಲ್ಲಿ ಒಂದಾಗಿದೆಯೋ ಅವನು ಬ್ರಹ್ಮಯೋಗ ಯುಕ್ತಾತ್ಮನು. ಬಾಹ್ಯವಾದ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಇಲ್ಲದವನು, ಅನಾಸಕ್ತವಾದ ಮನಸ್ಸುಳ್ಳವನು,
ಆತ್ಮದಲ್ಲಿ ಅಂದರೆ ಅಂತಃಕರಣದಲ್ಲಿ ಯಾವ ಶಾಂತಿ ರೂಪವಾದ ಸುಖವಿದೆಯೋ, ಅಂದರೆ ತನ್ನನ್ನು ತಾನು ಬಾಹ್ಯ ವಿಷಯಗಳಿಂದ ಒಳಸೆಳೆದುಕೊಳ್ಳುವುದರಿಂದ ಯಾವ ಶಾಂತಿ ರೂಪದ ಸುಖವು ಮೂಡುತ್ತದೋ ಅದನ್ನು ಪಡೆಯುತ್ತಾನೆ. ಶಾಂತಿ ರೂಪದ ಸುಖವನ್ನು ಪಡೆದು ಬ್ರಹ್ಮಯೋಗದಿಂದ ಕೂಡಿದ ಮನಸ್ಸುಳ್ಳ ಅವನು ಯೋಗದ ಮೂಲಕ ಎಂದರೆ ಏಕಾಗ್ರತೆಯ ಮೂಲಕ ಮನಸ್ಸನ್ನು ಬ್ರಹ್ಮದಲ್ಲಿ ಒಂದಾಗಿಸಿದ ಅವನು ಅಕ್ಷಯವಾದ ಸುಖವನ್ನು ಪಡೆಯುತ್ತಾನೆ. ಅಲ್ಲ, ಪ್ರಿಯವಾದವುಗಳನ್ನು ಅನುಭವಿಸುವುದೆಲ್ಲ ನಿಂತು ಹೋಗುತ್ತದೆ ಎಂದ ಮೇಲೆ ಮೋಕ್ಷವು ಪುರುಷಾರ್ಥ ಹೇಗಾದೀತು? ಸಾಮಾನ್ಯವಾಗಿ ಪುರುಷಾರ್ಥವೆಂದರೆ ಧರ್ಮ, ಅರ್ಥ, ಕಾಮ ಇವೆಲ್ಲವೂ ಯಾವುದನ್ನು ಪಡೆದುಕೊಳ್ಳುವ ಮಾರ್ಗದಿಂದ, ಆ ಮೂಲಕ ಪಡೆದುಕೊಳ್ಳುವ ಮೂಲಕ ಸುಖವು ಉಂಟಾಗುವ ಕಾರಣದಿಂದಾಗಿ ಅವುಗಳನ್ನು ಪುರುಷಾರ್ಥವೆಂದು ಹೇಳುತ್ತಾರೆ. ಈಗ ಪ್ರಿಯವಾದವುಗಳನ್ನು ಅನುಭವಿಸುವುದೆಲ್ಲ ನಿಂತು ಹೋಗುತ್ತದೆ ಎಂದ ಮೇಲೆ ಮೋಕ್ಷವು ಹೇಗೆ ಪುರುಷಾರ್ಥವಾಗುತ್ತದೆ? ಅದರಲ್ಲಿ ಮನುಷ್ಯ ತಾನು ಗಳಿಸಬೇಕಾದದ್ದು ಏನಿದೆ ಎಂದರೆ ಭಗವಂತ ಹೇಳುತ್ತಾನೆ, ಈ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವ ತೇ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಎಲೈ ಕೌಂತೆಯ, ವಿಷಯ ವಸ್ತುಗಳಿಂದ ಹುಟ್ಟುವ ಅಂದರೆ ದೊರಕುವ ಯಾವ ಭೋಗಗಳಿವೆಯೋ ಅವು ದುಃಖಕ್ಕೆ ಕಾರಣಗಳಾಗಿವೆ. ಆದಿ ಅಂತ್ಯಗಳಿಂದ ಕೂಡಿದವು. ಜ್ಞಾನಿಯು ಅವುಗಳಲ್ಲಿ ರಮಿಸುವುದಿಲ್ಲ. ಇಲ್ಲಿ ಸಂಸ್ಪರ್ಶಜಾಹ ಎಂದರೆ ಸಂಸ್ಪರ್ಶ್ಯಂತೆ ಇತಿ ಸಂಸ್ಪರ್ಶಾಹ ತೇಭ್ಯ ಜಾತಾಹ. ಇಂದ್ರಿಯಗಳಿಂದ ಮುಟ್ಟಲ್ಪಡುವುದರಿಂದ ವಿಷಯ ವಸ್ತುಗಳು ಸಂಸ್ಪರ್ಶಾಹ ಎನಿಸುತ್ತವೆ. ಅವುಗಳಿಂದ ಹುಟ್ಟಿದವು ಸಂಸ್ಪರ್ಶಜಾಹ. ಅಂದರೆ ವಿಷಯ ವಸ್ತುಗಳಿಂದ ಹುಟ್ಟುವ ಯಾವ ಭೋಗಗಳಿವೆಯೋ, ಸುಖಗಳಿವೆಯೋ ಅವು ಅನುಭವಿಸುವ ಕಾಲದಲ್ಲೂ ಕೂಡ ಪೈಪೋಟಿ, ಹೊಟ್ಟೆ ಕಿಚ್ಚುಗಳಿಂದ ಕೂಡಿರುತ್ತವೆ. ಆದ್ದರಿಂದ ದುಃಖಕ್ಕೆ ಕಾರಣವಾಗುತ್ತವೆ ಮತ್ತು ಆದಿ ಅಂತ್ಯಗಳಿಂದ ಕೂಡಿದವು. ಆದ್ದರಿಂದ ಜ್ಞಾನಿಯು ಅಂದರೆ ವಿವೇಕಿಯು ಅವುಗಳಲ್ಲಿ ರಮಿಸುವುದಿಲ್ಲ. ಆದ್ದರಿಂದ ಮೋಕ್ಷವೇ ಪರಮ ಪುರುಷಾರ್ಥ. ವಿಷಯ ವಸ್ತುಗಳಿಂದ ಹುಟ್ಟತಕ್ಕಂತಹ ಭೋಗಗಳಿಂದ ಪೈಪೋಟಿ, ಹೊಟ್ಟೆ ಕಿಚ್ಚುಗಳು, ಅದರಿಂದ ಉಂಟಾಗ್ತಕ್ಕಂತಹ ದುಃಖ, ಅವು ಹತ್ತಿರ ಬಂದಾಗ ಅದು ಆದಿ, ಅಂದರೆ ಆ ಸುಖ ನಮಗೆ ದೊರೆತಾಗ, ಆರಂಭವಾದಾಗ ಆದಿ, ಕೊನೆಗೆ ಅದು ನಮ್ಮನ್ನು ಬಿಟ್ಟು ಹೋದಾಗ ಅಂತ್ಯ. ಇವುಗಳಿಂದೆಲ್ಲ ಉಂಟಾಗುವಂತಹ ಎಲ್ಲ ಸಮಸ್ಯೆಗಳನ್ನು ಕಳೆದುಕೊಂಡಂತಹ ಜ್ಞಾನಿಯು, ವಿವೇಕಿಯು ಅವುಗಳಲ್ಲಿ ರಮಿಸದೆ ಆನಂದದಿಂದ ಇರುತ್ತಾನೆ. ಆ ಕಾರಣದಿಂದ ಮೋಕ್ಷವೇ ಪರಮ ಪುರುಷಾರ್ಥ. ಮತ್ತು ಕಾಮ ಕ್ರೋಧಗಳ ಆವೇಗವು ಅದರ ದೊಡ್ಡ ಶತ್ರು. ಆದ್ದರಿಂದ ಅವುಗಳನ್ನು ಅಂದರೆ ಕಾಮಕ್ರೋಧಗಳನ್ನು ಯಾರು ತಾಳಿಕೊಳ್ಳಬಲ್ಲವನೋ ಅಂತಹವನು ಮಾತ್ರವೇ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಶರೀರ ಬಿಡುವುದಕ್ಕೆ ಮೊದಲು ಇಲ್ಲಿಯೇ ಯಾರು ಕಾಮಕ್ರೋಧಗಳಿಂದ ಉಂಟಾದ ವೇಗವನ್ನು ಅಂದರೆ ರಭಸವನ್ನು ಸಹಿಸಿಕೊಳ್ಳಲು ಸಮರ್ಥನೋ ಅವನೇ ಯೋಗಿ, ಅವನೇ ಸುಖಿ. ಇಲ್ಲಿ ಕಾಮಕ್ರೋಧಗಳಿಂದ ಉಂಟಾದ ಅಂದರೆ ಮನಸ್ಸು, ಕಣ್ಣು ಇತ್ಯಾದಿಗಳನ್ನು ಚಂಚಲಗೊಳಿಸುವ ಯಾವ ವೇಗವಿದೆಯೋ ಅದನ್ನು ಇಲ್ಲಿಯೇ ಅಂದರೆ ಇನ್ನು ಹುಟ್ಟಲು ಪ್ರಾರಂಭವಾದಾಗಲೇ ಯಾರು ಅಂದರೆ ಯಾವ ಮನುಷ್ಯನು ಸಹಿಸಿಕೊಳ್ಳಲು ಅವುಗಳನ್ನು ಹತ್ತಿಕ್ಕಲು ಸಮರ್ಥನೋ ಅದು ಒಂದು ಸ್ವಲ್ಪ ಹೊತ್ತಲ್ಲ, ಬದಲಾಗಿ ಶರೀರ ಬಿಡುವುದಕ್ಕೆ ಮೊದಲು ಅಂದರೆ ಮರಣ ಹೊಂದುವ ತನಕ ಆ ಕಾಮಕ್ರೋಧಗಳಿಂದ ಉಂಟಾಗತಕ್ಕಂಥ ಸಮಸ್ಯೆಗಳನ್ನೆಲ್ಲ ತಡೆದುಕೊಳ್ಳುವುದಕ್ಕೆ ಯಾವನು ಶಕ್ತನೋ ಇಂಥವನು ಯಾರಿರುವನೋ ಅವನು ಈಗ ಯೋಗಿ ಅಂದರೆ ಏಕಾಗ್ರವಾದ ಮನಸ್ಸುಳ್ಳವನು ಮತ್ತು ಸುಖಿ ಆಗುತ್ತಾನೆ. ಅಥವಾ ಹೀಗೂ ಅರ್ಥವನ್ನು ಹೇಳಬಹುದು. ಸತ್ತ ನಂತರ ಯುವತಿಯರು ಅಳುತ್ತಾ ಆಲಂಗಿಸಿಕೊಂಡರೂ, ಹೆಂಡತಿ ಮಕ್ಕಳು ಶವವನ್ನು ಸುಡುತ್ತಿದ್ದರೂ ಕೂಡ ಪ್ರಾಣ ಬಿಟ್ಟವನು ಹೇಗೆ ಕಾಮಕ್ರೋಧಗಳ ವೇಗವನ್ನು ಸಹಿಸಿಕೊಳ್ಳುವನೋ, ಅಂದರೆ ಶವವು ಹೇಗೆ ಪ್ರತಿಕ್ರಿಯೆ ತೋರದೆ ತಣ್ಣಗಿರುತ್ತದೋ ಹಾಗೆ ಮರಣ ಹೊಂದುವ ಮೊದಲೇ ಅಂದರೆ ಬದುಕಿರುವಾಗಲೇ ಯಾರು ಸಹಿಸಿಕೊಳ್ಳುವನೋ ಅವನೇ ಯೋಗಿ ಮತ್ತು ಸುಖಿ ಎಂದರ್ಥ. ಅದನ್ನೇ
ವಸಿಷ್ಠರು ಹೇಳುತ್ತಾರೆ, ಪ್ರಾಣ ಹೋದಾಗ ಹೇಗೆ ಶರೀರವು ಸುಖ ದುಃಖಗಳನ್ನು ತಿಳಿಯುವುದಿಲ್ಲವೋ, ಪ್ರಾಣವಿರುವಾಗಲೂ ಹಾಗೆಯೇ ಇದ್ದರೆ ಸುಖ ದುಃಖಗಳಿಗೆ ಹಿಗ್ಗುವುದು ಕುಗ್ಗುವುದು ಆಗದಿದ್ದರೆ ಆಗ ಅದು ಮೋಕ್ಷವನ್ನು ಸಾಧಿಸಲು ನೆರವಾದೀತು. ಕಾಮಕ್ರೋಧಗಳ ವೇಗವನ್ನು ಹತ್ತಿಕ್ಕಿದ ಮಾತ್ರಕ್ಕೆ ಮೋಕ್ಷವನ್ನು ಹೊಂದಲಾರ, ಅಷ್ಟಕ್ಕೆ ಮಾತ್ರವೇ ಮೋಕ್ಷ ಹೊಂದಲಾರ, ಮತ್ತೂ ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಆ ಅರ್ಹತೆಗಳನ್ನು ಕುರಿತು ಭಗವಂತ ಹೇಳುತ್ತಾನೆ, ಯೋಂತಃ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಯಾರ ಪಾಲಿಗೆ ಸುಖವು ಒಳಗಡೆ ಇರುವುದೋ, ಮೋಜು ಒಳಗಡೆ ಇರುವುದೋ, ಹಾಗೆಯೇ ಬೆಳಕು ಒಳಗಡೆ ಇರುವುದೋ, ಆ ಯೋಗಿಯು ಬ್ರಹ್ಮದಲ್ಲಿ ನೆಲೆ ನಿಂತು ಬ್ರಹ್ಮದಲ್ಲಿ ಲೀನನಾಗುತ್ತಾನೆ. ಇಲ್ಲಿ ಅಂತಃಸುಖ ಎಂದರೆ ಅಂತಃಸುಖಂ ಯಸ್ಯ, ಯಾರಿಗೆ ಸುಖವು ಒಳಗಿರುವುದೋ ಅವನು ಅಂತಃಸುಖ. ಅಂತರಾರಾಮ ಎಂದರೆ ಅಂತಹ ಆರಾಮ ಯಸ್ಯ, ಯಾರ ಮೋಜು ಒಳಗಡೆಯೇ ಇರುವುದು ಅವನು. ಅಂತರ್ಜ್ಯೋತಿ ಎಂದರೆ ಅಂತಹ ಜ್ಯೋತಿ ಯಸ್ಯ, ಯಾರಿಗೆ ಬೆಳಕು ಒಳಗಿದೆಯೋ ಅವನು. ಬ್ರಹ್ಮಭೂತ ಎಂದರೆ ಬ್ರಹ್ಮಣಿ ಭೂತಃ ಸ್ಥಿತಃ, ಬ್ರಹ್ಮದಲ್ಲಿ ನಿಂತವನು ಅಂದರೆ ನೆಲೆಸಿದವನು. ಬ್ರಹ್ಮ ನಿರ್ವಾಣಂ ಎಂದರೆ ಬ್ರಹ್ಮಣಿ ನಿರ್ವಾಣಂ ಲಯಂ, ಬ್ರಹ್ಮದಲ್ಲಿ ಲಯವಾಗುವುದೇ ಬ್ರಹ್ಮ ನಿರ್ವಾಣ. ಯಾರ ಪಾಲಿಗೆ ಸುಖವು ಒಳಗಡೆ ಆತ್ಮದಲ್ಲೇ ಇರುವುದೋ, ಇಂದ್ರಿಯ ವಿಷಯಗಳಲ್ಲಿ ಇಲ್ಲವೋ, ಮೋಜು ಕ್ರೀಡೆ ವಿನೋದ ಇವೆಲ್ಲವೂ ಒಳಗಡೆಯೇ ಇರುವುದೋ ಹೊರಗಡೆ ಇಲ್ಲವೋ, ಬೆಳಕು ಅಂದರೆ ಗಮನ ಲಕ್ಷ್ಯ ಒಳಗಡೆಯೇ ಇರುವುದೋ, ಹಾಡು ಕುಣಿತ ಮುಂತಾದವುಗಳಲ್ಲಿ ಇಲ್ಲವೋ, ಆ ಯೋಗಿಯು ಅಂತಹ ಯೋಗಿಯು ಮಾತ್ರವೇ ಬ್ರಹ್ಮದಲ್ಲಿ ನೆಲೆ ನಿಂತವನಾಗಿ ಬ್ರಹ್ಮದಲ್ಲಿ ಲೀನನಾಗುತ್ತಾನೆ, ಅಂದರೆ ಅಡಗುತ್ತಾನೆ. ಅಲ್ಲದೆ ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಪಾಪಗಳು ಕ್ಷೀಣಿಸಿದವರು ಅಂದರೆ ಕಡಿಮೆಯಾದವರು, ಸಂಶಯಗಳಿಲ್ಲದವರು, ಆತ್ಮವನ್ನು ಹತೋಟಿಯಲ್ಲಿ ಇಟ್ಟವರು, ಎಲ್ಲ ಜೀವಿಗಳ ನಲ್ಮೆಯಲ್ಲಿ ನಿರತರೂ ಆದ ಋಷಿಗಳು ಬ್ರಹ್ಮದಲ್ಲಿ ಲಯವನ್ನು ಹೊಂದುತ್ತಾರೆ. ಇಲ್ಲಿ ಕ್ಷೀಣ ಕಲ್ಮಷಾಹ ಎಂದರೆ ಕ್ಷೀಣಂ ಕಲ್ಮಷಂ ಯೇಷಾಂ, ಯಾರ ಪಾಪವು ಕಡಿಮೆಯಾಗಿದೆಯೋ ಸೊರಗಿದೆಯೋ ಅವರು ಕ್ಷೀಣ ಕಲ್ಮಷರು. ಚಿನ್ನ ದ್ವೈಧಾಹ ಎಂದರೆ ಚಿನ್ನಂ ದ್ವೈಧಂ ಯೇಷಾಂ, ಯಾರ ಸಂಶಯವು ನಿವಾರಿಸಲ್ಪಟ್ಟಿದೆಯೋ ಅವರು. ಯಥಾತ್ಮಾನಃ ಅಂದರೆ ಯತಃ ಆತ್ಮ ಚಿತ್ತಂ ಯೇಷಾಂ, ಯಾರ ಮನಸ್ಸು ನಿಗ್ರಹಿಸಲ್ಪಟ್ಟಿದೆಯೋ ಅವರು. ಸರ್ವಭೂತ ಹಿತೆ ಅಂದರೆ ಸರ್ವೇಷಾಂ ಭೂತಾನಾಂ ಹಿತೆ, ಎಲ್ಲ ಜೀವಿಗಳ ಒಳಿತಿನಲ್ಲಿ ನಲ್ಮೆಯಲ್ಲಿ. ಇಲ್ಲಿ ಪಾಪಗಳು ಕ್ಷೀಣಿಸಿದವರು, ಸಂಶಯಗಳಿಲ್ಲದವರು, ಆತ್ಮವನ್ನು ಅಂದರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟವರು, ಎಲ್ಲ ಜೀವಿಗಳ ನಲ್ಮೆಯಲ್ಲಿ ನಿರತರು, ದಯಾಳುಗಳು ಆದ ಋಷಿಗಳು, ಸತ್ಯವಾದ ಸಾಕ್ಷಾತ್ಕಾರವುಳ್ಳವರು, ಪರಿಪೂರ್ಣವಾದ ಸಾಕ್ಷಾತ್ಕಾರ ಮಾಡಿಕೊಂಡವರು ಬ್ರಹ್ಮದಲ್ಲಿ ಲಯವನ್ನು ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ. ಅಲ್ಲದೆ ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ಮುಕ್ತರಾದ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಆತ್ಮವನ್ನು ಅರಿತಿರುವ ಯತಿಗಳಿಗೆ ಎಲ್ಲೆಡೆಯೂ ಬ್ರಹ್ಮ ನಿರ್ವಾಣವೂ ಇರುತ್ತದೆ. ಅಂದರೆ ಕಾಮಕ್ರೋಧಗಳಿಂದ ಮುಕ್ತರಾದ ಮನಸ್ಸನ್ನು ಚೆನ್ನಾಗಿ ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಅಂದರೆ ಆತ್ಮತತ್ವವನ್ನು ಅರಿತಿರುವ ಯತಿಗಳಿಗೆ ಅಂದರೆ ಸನ್ಯಾಸಿಗಳಿಗೆ ಎಲ್ಲೆಡೆಯೂ ಅಂದರೆ ಎರಡೂ ಕಡೆಯೂ ಅಂದರೆ ಮರಣ ಹೊಂದಿದಾಗಲೂ ಮರಣದ ನಂತರವೂ ಮತ್ತು ಬದುಕಿರುವಾಗಲೂ ಬ್ರಹ್ಮ ನಿರ್ವಾಣವು ಇರುತ್ತದೆ, ಬ್ರಹ್ಮದಲ್ಲಿ ಲಯ ಉಂಟಾಗುತ್ತದೆ. ಅಂದರೆ ಮರಣದ ಬಳಿಕ ಮಾತ್ರವೇ ಅವರಿಗೆ ಬ್ರಹ್ಮದಲ್ಲಿ ಲಯ ಅಂತೇನೂ ಇಲ್ಲ, ಬದಲಾಗಿ ಬದುಕಿರುವಾಗಲೂ ಬ್ರಹ್ಮದಲ್ಲಿ ಲಯ ಉಂಟಾಗುತ್ತದೆ ಎಂದು ಅರ್ಥ. ಆ ಯೋಗಿಯು ಬ್ರಹ್ಮದಲ್ಲಿ ಲೀನನಾಗುತ್ತಾನೆ,
ಇತ್ಯಾದಿ ಶ್ಲೋಕಗಳಲ್ಲಿ ಯೋಗಿಯು ಮೋಕ್ಷವನ್ನು ಹೊಂದುತ್ತಾನೆ ಎಂದು ಹೇಳಲಾಯಿತು. ಈಗ ಆ ಯೋಗವನ್ನೇ ಮುಂದಿನ 2 ಶ್ಲೋಕಗಳಲ್ಲಿ ಸಂಕ್ಷೇಪವಾಗಿ ನಿರೂಪಿಸುತ್ತಾನೆ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾಂ ಚಕ್ಷಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯಮನೋಬುದ್ಧಿಃ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧಃ ಯಃ ಸದಾ ಮುಕ್ತ ಏವ ಸಃ. ಹೊರಗಿನ ಅಂದರೆ ಇಂದ್ರಿಯ ವಿಷಯಗಳನ್ನು ಹೊರದೂಡಿ ನೋಟವನ್ನು ಹುಬ್ಬುಗಳ ನಡುವೆ ನೆಟ್ಟು ಮೂಗಿನೊಳಗೆ ಸಂಚರಿಸುತ್ತಿರುವ ಪ್ರಾಣ ಅಪಾನಗಳನ್ನು ಸಮಗೊಳಿಸಿ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಅಂಕೆಯಲ್ಲಿಟ್ಟ ಆಸೆ ಅಂಜಿಕೆ ಸಿಟ್ಟುಗಳಿಂದ ಬಿಡಲ್ಪಟ್ಟ ಮೋಕ್ಷವನ್ನೇ ಪರಮಗುರಿಯಾಗಿ ಉಳ್ಳ ಯಾವ ಮುನಿ ಇರುವನೋ ಅವನು ಯಾವಾಗಲೂ ಮುಕ್ತನೇ. ಇಲ್ಲಿ ಹೊರಗಿನ ರೂಪ ರಸ ಮುಂತಾದ ಇಂದ್ರಿಯ ವಿಷಯಗಳು ಅವುಗಳ ಕುರಿತಾಗಿ ಆಲೋಚಿಸಿದಾಗ ಮನಸ್ಸಿನ ಒಳಗೆ ಪ್ರವೇಶಿಸುತ್ತವೆ. ಅವುಗಳನ್ನು ಕುರಿತಾಗಿ ಆಲೋಚಿಸುವುದನ್ನು ಬಿಡುವ ಮೂಲಕ ಹೊರದೂಡಿ ಅಂದರೆ ನೋಟವನ್ನು ಆನಂತರ ನೋಟವನ್ನು ಹುಬ್ಬುಗಳ ನಡುವೆಯೇ ನೆಟ್ಟು, ಏಕೆಂದರೆ ಪೂರ್ತಿ ಕಣ್ಣು ಮುಚ್ಚಿದರೆ ಮನಸ್ಸು ನಿದ್ದೆ ಹೋಗುತ್ತದೆ, ಪೂರ್ಣ ತೆರೆದಿದ್ದರೆ ಹೊರಗೆ ಹರಿದು ಹೋಗುತ್ತದೆ. ಆ 2 ದೋಷಗಳನ್ನು ನಿವಾರಿಸುವುದಕ್ಕಾಗಿ ಕಣ್ಣನ್ನು ಅರೆ ಮುಚ್ಚಿ ಹುಬ್ಬುಗಳ ನಡುವೆ ನೋಟವನ್ನು ನೆಟ್ಟು ಎಂದರ್ಥ. ಉಚ್ಛ್ವಾಸ ನಿಶ್ವಾಸಗಳ ರೂಪದಿಂದ ಅಂದರೆ ಉಸಿರಾಟದ ರೂಪದಲ್ಲಿ ಮೂಗಿನೊಳಗೆ ಮೇಲೆ ಕೆಳಗೆ ಸಂಚರಿಸುವ ಪ್ರಾಣ ಅಪಾನಗಳನ್ನು ತಡೆದು ಸಮಗೊಳಿಸಿ ಅಂದರೆ ಉಸಿರನ್ನು ಕಟ್ಟಿ ಎಂದರ್ಥ. ಅಥವಾ ಹೀಗೂ ಅರ್ಥ ಹೇಳಬಹುದು, ಪ್ರಾಣವು ಹೊರಹೋಗದಂತೆ ಮತ್ತು ಅಪಾನವು ಒಳಹೋಗದಂತೆ ಬದಲಾಗಿ 2 ಮೂಗಿನಲ್ಲಿ ಮಾತ್ರವೇ ಹರಿದಾಡುವಂತೆ, ಅಂದರೆ ಇಲ್ಲಿ ಅಷ್ಟು ಮೆಲ್ಲನೆ ಉಸಿರಾಡುತ್ತಾ ಸಮಗೊಳಿಸಿ ಎಂದರ್ಥ. ಯತೇಂದ್ರಿಯ ಮನೋಬುದ್ಧಿ ಎಂದರೆ ಯಥಾಹ ಇಂದ್ರಿಯ ಬುದ್ಧಯ ಯಸ್ಯ, ಯಾರ ಇಂದ್ರಿಯ ಮನಸ್ಸು ಬುದ್ಧಿಗಳು ಹತೋಟಿಯಲ್ಲಿವೆಯೋ ಅವನು ಮೋಕ್ಷಪರಾಯಣ ಮೋಕ್ಷ ಏವ ಪರಂ ಅಯನಂ ಯಸ್ಯ, ಮೋಕ್ಷವೇ ಯಾರಿಗೆ ಪರಮ ಗುರಿಯೋ ಅವನು. ಈ ರೀತಿಯಲ್ಲಿ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಉಸಿರಾಟವನ್ನು ನಿಯಂತ್ರಿಸುವ ಮೂಲಕ, ಉಸಿರು ಕಟ್ಟಬೇಕೆಂದು ಹೇಳುವುದಿಲ್ಲ, ಉಸಿರಾಟ ಎಷ್ಟು ಸಣ್ಣದಾಗಿರುತ್ತದೆಂದರೆ ಕೇವಲ ಮೂಗಿನಲ್ಲಿ ಮಾತ್ರವೇ ಉಸಿರಾಡುತ್ತಿದೆಯೇನೋ ಎಂಬಂತೆ ಯಾರು ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಅಂಕೆಯಲ್ಲಿಟ್ಟು ಮೋಕ್ಷವನ್ನೇ ಪರಮ ಗುರಿಯಾಗಿ ಉಳ್ಳ, ಆದ್ದರಿಂದಲೇ ಆಸೆ ಅಂಜಿಕೆ ಸಿಟ್ಟುಗಳಿಂದ ಬಿಡಲ್ಪಟ್ಟ, ಅಂದರೆ ಯಾರಲ್ಲಿ ಆಸೆ ಅಂಜಿಕೆ ಸಿಟ್ಟುಗಳು ಇಲ್ಲವೋ ಅಂತಹವನು ಎಂದರ್ಥ. ಅಂತಹ ಯಾವ ಮುನಿ ಇರುವನೋ ಅವನು ಯಾವಾಗಲೂ ಅಂದರೆ ಬದುಕಿದ್ದರೂ ಕೂಡ ಮುಕ್ತನೇ ಎಂದು ಅರ್ಥ. ಆದರೆ ಹೀಗೆ ಇಂದ್ರಿಯಾದಿಗಳನ್ನು ಅಂಕೆಯಲ್ಲಿಟ್ಟ ಮಾತ್ರಕ್ಕೆ ಹೇಗೆ ಮುಕ್ತನಾದನೋ? ಇಲ್ಲ, ಅಷ್ಟರಿಂದಲೇ ಅಲ್ಲ, ಬದಲಾಗಿ ಜ್ಞಾನದ ಮೂಲಕ ಮುಕ್ತನಾಗುತ್ತಾನೆ ಎಂದು ತೋರಿಸಲು ಹೇಳುತ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನನ್ನನ್ನು ಯಜ್ಞ ತಪಸ್ಸುಗಳ ಭೋಕ್ತೃವೆಂದು ಎಲ್ಲ ಲೋಕಗಳ ಹಿರಿಯೊಡೆಯನೆಂದು ಎಲ್ಲ ಜೀವಿಗಳ ಹಿತೈಷಿ ಎಂದು ಅರಿತುಕೊಂಡು ಯೋಗಿಯು ಶಾಂತಿಯನ್ನು ಪಡೆಯುತ್ತಾನೆ. ಇಲ್ಲಿ ಸರ್ವಲೋಕ ಮಹೇಶ್ವರಂ ಎಂದರೆ ಸರ್ವೇಷಾಂ ಲೋಕಾನಾಂ ಮಹಾಂತಂ ಈಶ್ವರಂ, ಎಲ್ಲ ಲೋಕಗಳ ಹಿರಿಯ ಒಡೆಯನನ್ನು ನನ್ನ ಭಕ್ತರು ಸಮರ್ಪಿಸುವ ಅಂದರೆ ಆಚರಿಸುವ ಯಜ್ಞಗಳ ಮತ್ತು ತಪಸ್ಸುಗಳ ಫಲವನ್ನು ಸ್ವಇಚ್ಛೆಯಿಂದ ಅನುಭವಿಸುವ ಮತ್ತು ರಕ್ಷಿಸುವ ಭೋಕ್ತೃವೆಂದು, ಎಲ್ಲ ಲೋಕಗಳ ಹಿರಿಯೊಡೆಯನೆಂದು, ಎಲ್ಲ ಜೀವಿಗಳ ಹಿತೈಷಿಯೆಂದು, ಪ್ರತಿಯಾಗಿ ಏನನ್ನೂ ಬಯಸದೆ ನೆರವಾಗುವವನೆಂದು ಅಥವಾ ಅಂತರ್ಯಾಮಿಯೆಂದು ನನ್ನನ್ನು ಅರಿತುಕೊಂಡು ನನ್ನ ಅನುಗ್ರಹದಿಂದ ಅರಿತುಕೊಂಡು ಶಾಂತಿಯನ್ನು ಪಡೆಯುತ್ತಾನೆ, ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ. ವಿಕಲ್ಪ ಶಂಕಾಪೋಹೇನ ಏನೈವಂ ಸಾಂಖ್ಯಯೋಗಯೋ ಸಮುಚ್ಚಯ ಕ್ರಮೇಣೋಕ್ತಃ
ಸರ್ವಜ್ಞಂ ನೌಮಿತಂ ಹರಿಂ. ಹೀಗೆ ಜ್ಞಾನ ಮತ್ತು ಕರ್ಮಗಳಲ್ಲಿ ಯಾವುದನ್ನು ತೆಗೆದುಕೊಳ್ಳಬೇಕು ಎಂಬ ಸಂದೇಹವನ್ನು ಹೋಗಲಾಡಿಸಿ ಒಂದಾದ ಮೇಲೊಂದು ಬರುವ ಅವೆರಡರ ಜೋಡಣೆಯನ್ನು, ಆ ಜ್ಞಾನ ಕರ್ಮಗಳ ಜೋಡಣೆಯನ್ನು ಹೇಳಿದಂತಹ ಸರ್ವಜ್ಞನಾದ ಆ ಹರಿಯನ್ನು ನಮಿಸುತ್ತೇನೆ ಎಂಬುದು ಈ ಶ್ಲೋಕದ ಅರ್ಥ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. इति श्रीमद्भगवद्गीतायाः श्रीधरस्वामि विरचितायां सुबोधिन्यां टीकायां ಕರ್ಮಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಟೀಕೆಯಲ್ಲಿ ಸನ್ಯಾಸ ಯೋಗ ಎಂಬ 5ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.